ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋ ಸ್ಪೆಷಲ್ ಆಗಿರ್ತದೆ ನೋಡ್ರಿ. ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಸ್ಟೈಲ್ ಗಿರ್ಮಿಟ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡತ್ತೀನಿ ನೋಡ್ರಿ. ಅಗದಿ ಮಸ್ತ್ ಆಗಿರ್ತದೆ ರೀ. ವಿಡಿಯೋ ಯಾರು ಸ್ಕಿಪ್ ಮಾಡ್ಲಾರ ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಬರ್ರಿ ಗಿರ್ಮಿಟ್ ಮಾಡೋಕೆ ಬೇಕಾಗುವ ಐಟಮ್ನ ನಾವು ನೋಡ್ಕೊಂಬಂದ್ಬಿಡೋಣ ನೋಡ್ರಿ. ಸ್ವಲ್ಪ ಒಳ್ಳೆಣ್ಣೆ ತೊಗೊಂಡಿನಿ, ಶೇವ್ ತೊಗೊಂಡಿನಿ ರೀ, ಬೆಲ್ಲ ತೊಗೊಂಡಿನಿ, ನೆಕ್ಸ್ಟ್ ಅರಿಶಿನ ಪುಡಿ, ಕೊತ್ತಂಬರಿ, ಆಮೇಲೆ ಏನಂತ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ರೀ. ಮತ್ತು ಸ್ವಲ್ಪ ಹುಣಸೆಹಣ್ಣ ನೀರಾಗ ನೆನೆ ಹಾಕಿಟ್ಕೊಂಡಿನಿ ರೀ. ಪುಟಾಣಿ ತೊಗೊಂಡಿನಿ ರೀ, ಶೇಂಗಾ ತೊಗೊಂಡಿನಿ. ಆಮೇಲೆ ಏನಪ್ಪ ಅಂತಂದ್ರೆ ಸ್ವಲ್ಪ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಮೆಣಸಿನಕಾಯಿ, ಟೊಮೆಟೊ ತೊಗೊಂಡಿವ್ರಿ. ಇದೇನಪ್ಪ ಅಂದ್ರೆ ಮೆಣಸಿನ್ಕಾಯಿ ಲಾಸ್ಟ್ ಗಿರ್ಮಿಟ್ ಜೋಡಿ ಹಾಕೊಂಡು ತಿನ್ನಾಕ್ಬೇಕಲ್ರಿ, ಅದಕ್ಕೆ ಲಿಂಬೆ ಹಣ್ಣು ತೊಗೊಂಡಿವಿ ನೋಡ್ರಿ. ಲಿಂಬೆ ಹಣ್ಣು ಆದ್ಮ್ಯಾಗ ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿವಿ ನೋಡ್ರಿ. ಇವಾಗ ಗಿರ್ಮಿಟ್ದ ಮೇನ್ ಐಟಮ್ ಅಪ್ಪ ಅಂದ್ರೆ ಚುರ್ಮರಿ ನೋಡ್ರಿ. ಚುರ್ಮರಿ ಸಹ ನಾವು ಸ್ವಚ್ಛ ಮಾಡಿಕೆಟ ಒಂದು ಬೋಗನ್ಯಾಗ ಹಾಕಿ ಇಟ್ಕೊಂಡಿವಿ ನೋಡ್ರಿ. ಇವಾಗ ಫಟಾಫಟ್ ಅಂತ ಗಿರ್ಮಿಟ್ ರೆಡಿ ಮಾಡ್ಬಿಡೋಣ ಬರ್ರಿ. ನೋಡ್ರಿ ಒಲಿ ಮ್ಯಾಗ ಒಂದು ಬೋಗಾನ್ ಇಟ್ಕೊಂಡಿವಿ, ಒಲಿ ಕೂಡ ಹತ್ತದ. ಅದಕ್ಕೆ ಇವಾಗ ಸ್ವಲ್ಪ ಒಳ್ಳೆಣ್ಣೆ ಹಾಕಾಕತ್ತೀವಿ ನೋಡ್ರಿ. ಒಳ್ಳೆಣ್ಣೆ ಸ್ವಲ್ಪ ಕಾಯ್ಲಿ ರೀ. ಒಳ್ಳೆಣ್ಣೆ ಕಾದತ್ತ ಸ್ವಲ್ಪ ಶೇಂಗಾ ಹುರ್ಕೊಳಕತ್ತೀವಿ ನೋಡ್ರಿ. ಗಿರ್ಮಿಟ್ಗೆ ಹಾಕಾಕ್ರಿ. ಅದಕ್ಕೆ ಫಸ್ಟಿಗೆ ನಾವು ಶೇಂಗಾ ಹುರ್ಕೊಳತ್ತೀವಿ ನೋಡ್ರಿ. ಶೇಂಗಾ ಹಸಿ ಬಿಸಿ ಹುರ್ಕೋಬೇಡ್ರಿ, ಚಲೋ ಆಗೋದಿಲ್ಲ. ಸ್ವಲ್ಪ ಕೆಂಪಗೆ ಚಲೋ ತಂಗ ಹುರ್ಕೋರಿ. ಇವಾಗ ನೋಡ್ರಿ ಶೇಂಗಾ ಕೂಡ ಹುರಿದಾವ. ಒಂದು ಪ್ಲೇಟಿಗೆ ನಾವು ಹಾಕೊಳಕತ್ತೀವಿ ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಾವು ಅದ ಎಣ್ಣೆಯಾಗ ನಾವು ಸ್ವಲ್ಪ ಮೆಣಸಿನ್ಕಾಯಿನ ಹುರ್ಕೊಳಕತ್ತೀವಿ ನೋಡ್ರಿ. ಅಂದ್ರೆ ಗಿರ್ಮಿಟ್ದಾಗ ತಿನ್ನಕ್ಕೆ ಏಕ್ದಮ್ ಮಸ್ತ್ ಆಗ್ತದೆ ರೀ. ಮೆಣಸಿನ್ಕಾಯಿ ಇರಲಿಲ್ಲ ಅಂದ್ರೆ ಹೆಂಗೆ ರೀ ಗಿರ್ಮಿಟ್ ಟೇಸ್ಟ್ ಆಗ್ತದೇನು. ಇವಾಗ ನೋಡ್ರಿ ಮೆಣಸಿನ್ಕಾಯಿ ಸಹ ಹುರಿದಾವ. ನಾವು ಒಂದು ಪ್ಲೇಟಿಗೆ ಹಾಕೊಳಕತ್ತೀವಿ. ಇವಾಗ ಮತ್ತು ಅದ ಎಣ್ಣೆಗೆ ನಾವು ಸ್ವಲ್ಪ ಜೀರಿಗೆ ಸಾಸ್ವಿನ ನಾವು ಹಾಕೊಳಕತ್ತೀವಿ ನೋಡ್ರಿ. ಜೀರಿಗೆ ಸಾಸ್ವಿ ಸ್ವಲ್ಪ ಚಿಟಪಟ ಅನ್ಲಿ ರೀ. ಸ್ವಲ್ಪ ಚಮಚ ತೊಗೊಂಡು ಕೈ ಆಡಿಸ್ರಿ ನೀವು. ನೆಕ್ಸ್ಟ್ ಏನಪ್ಪ ಅಂದ್ರೆ ಅದಕ್ಕೆ ನಾವು ಮೆಣಸಿನ್ಕಾಯಿನ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ, ಅದನ್ನು ಸ್ವಲ್ಪ ಹಾಕಾಕತ್ತೀವಿ ನೋಡ್ರಿ. ಅದನ್ನು ಹಾಕೊಂಡ್ಮ್ಯಾಗ ಸ್ವಲ್ಪ ಚಂದಗೆ ಕೈ ಆಡಿಸ್ಕೋರಿ. ನೆಕ್ಸ್ಟ್ ಅದಕ್ಕೆ ಕರಿಬೇವು ಕೂಡ ಹಾಕಿಬಿಡ್ರಿ. ಕರಿಬೇವು ಹಾಕೊಂಡ್ಮ್ಯಾಗ ಒಂದು ಸ್ವಲ್ಪ ಚಂದಗೆ ಕೈ ಆಡಿಸ್ರಿ, ಇಲ್ಲಾಂದ್ರೆ ಹೊತ್ತಿ ಬಿಡ್ತಾವ್ರಿ. ಮತ್ತು ಅದಕ್ಕೆ ಇವಾಗ ಏನಪ್ಪ ಅಂದ್ರೆ ಉಳ್ಳಾಗಡ್ಡಿ ಹಾಕಬೇಕಾಗುತ್ತೆ ನೋಡ್ರಿ. ಸ್ವಲ್ಪ ದೊಡ್ಡ ಸೈಜಿಂದ ಉಳ್ಳಾಗಡ್ಡಿನ ನಾವು ಕಟ್ ಮಾಡಿ ಇಟ್ಕೊಂಡಿವಿ. ಆ ಉಳ್ಳಾಗಡ್ಡಿನ ಸ್ವಲ್ಪ ಚಲೋ ತಂಗ ಫ್ರೈ ಮಾಡಿರಿ ನೀವು. ಹಸಿ ಬಿಸಿ ಆದ್ರೆ ಗಿರ್ಮಿಟ್ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಆಗಲಿ ರೀ. ಅದು ನಿಮಗೆ ಜಲ್ದಿನ ಫ್ರೈ ಆಗಬೇಕಪ್ಪ ಅಂತಂದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿನ ಫ್ರೈ ಆಗ್ತದೆ ರೀ. ನೆಕ್ಸ್ಟ್ ಇದಕ್ಕೆ ನಾವು ಅರಿಶಿನ ಪುಡಿ ಹಾಕಾಕತ್ತೀವಿ ನೋಡ್ರಿ. ಅರಿಶಿನ ಪುಡಿ ಹಾಕ್ಯಾಟ ಸ್ವಲ್ಪ ಚಲೋ ತಂಗ ಮಿಕ್ಸ್ ಮಾಡ್ಕೋರಿ. ಆಮೇಲೆ ಏನಪ್ಪ ಅಂದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕಿದಾದ್ಮ್ಯಾಗ ಏನಪ್ಪ ಅಂತಂದ್ರೆ ನೀವು ಹುಣಸೆನ ನೆನೆ ಹಾಕ್ಕೊಂಡಿದ್ರಲ್ಲ ಅದರ ರಸ ತೆಗೆದು ಹಾಕಿರಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕಿರಿ. ಬೆಲ್ಲ ಹಾಕಿದ್ರೆ ಗಿರ್ಮಿಟ್ ಭಾಳ ಟೇಸ್ಟ್ ಆಗ್ತದೆ. ಕೆಲವೊಬ್ರು ಹಾಕೋದಿಲ್ಲ, ಬಟ್ ನಾವು ಹಾಕತ್ತೀವಿ. ಹಾಕಿ ನೋಡಿರಿ, ಟೇಸ್ಟ್ ಭಾರಿ ಆಗಿರ್ತದೆ ನೋಡಿರಿ. ಅದನ್ನು ಸ್ವಲ್ಪ ಚಂದಗೆ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಆದ್ಮ್ಯಾಗ ಏನಪ್ಪ ಅಂತಂದ್ರೆ ಇನ್ನೊಮ್ಮೆ ಕೊತ್ತಂಬರಿ ಹಾಕಿವ್ರಿ. ಕೊತ್ತಂಬರಿ ಹಾಕ್ಯಾಟ ನೀವು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಈ ಪಲ್ಯ ಸ್ವಲ್ಪ ಕುದೀತಿರ್ಲಿ ರೀ. ಟೈಮ್ ವೇಸ್ಟ್ ಮಾಡ್ಲಾರ ನಾವು ಪುಟಾಣಿ ಏನು ತೊಗೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕೊಂಬಂದ್ಬಿಡೋಣ ಬರ್ರಿ. ಸ್ವಲ್ಪ ಚಂದಗೆ ಪೌಡ್ರ್ ಮಾಡ್ಕೊಂಡ್ರಿ. ಪುಡಿ ಪುಡಿ ಮಾಡಿದ್ರೆ ಚಲೋ ಆಗ್ತದೆ ಗಿರ್ಮಿಟ್ಗೆ ಹಾಕಕ್ಕೆ. ಈ ಥರ ಆಗಿರ್ಬೇಕು ನೋಡಿರಿ. ಹವಳ ಸವಳ ಏನು ಇರಬಾರ್ದು ರೀ, ಪೂರ್ತಿಯಾಗಿ ಪುಡಿಯಾಗಿರಬೇಕು. ಇದು ಸ್ವಲ್ಪ ಆರಕ್ಕೆ ಬಿಡೋಣ್ರಿ. ಆರಕ್ಕೆ ಬಿಟ್ಮ್ಯಾಗ ನೋಡಿರಿ ನಾವು ಈ ಥರ ಗುಂಡ್ಗಿ ತೊಗೊಂಡಿವಿ ನೋಡಿರಿ. ಗಿರ್ಮಿಟ್ ಮಾಡೋಕೆ ಗುಂಡ್ಗಿನ ಇರಬೇಕು, ಅಥವಾ ಬೋಗಾನ್ ತೊಗೊಂಡ್ರು ಅಡ್ಡಿ ಇಲ್ಲ. ನೆಕ್ಸ್ಟ್ ನೋಡಿರಿ ಅದಕ್ಕೆ ನಾವು ಚುರ್ಮುರಿನ ಹಾಕಾಕತ್ತೀವಿ ನೋಡಿರಿ. ಈ ಚುರ್ಮುರಿ ಆದ್ಮ್ಯಾಗ ಅದು ಪಲ್ಯ ಏನು ನಾವು ಆರಕ್ಕೆ ಇಟ್ಟಿದ್ವಲ್ಲ ಅದನ್ನು ಹಾಕ್ಯಾಟ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಅಂದರೆ ಚುರ್ಮುರಿಗೆ ಅದನ್ನು ಪಲ್ಯ ಹತ್ಕೊಂಡಿರ್ಬೇಕು. ಈ ಥರ ಮಿಕ್ಸ್ ಮಾಡ್ಬೇಕು ನೋಡಿರಿ. ಚಲೋ ತಂಗ ಮಿಕ್ಸ್ ಮಾಡಿರಿ. ಗಿರ್ಮಿಟ್ ಮಾಡೋಕೆ ನೀವು ಪಲ್ಯ ಮಾಡ್ಕೊಂಡ್ರೂ ನಡೀತದೆ. ಇಲ್ಲಪ್ಪ ಅಂದ್ರೆ ಸ್ವಲ್ಪ ನೀರು ಹಾಕಿ ರಸ ಮಾಡಿದ್ರು ನಡೀತದೆ ರೀ. ಗಿರ್ಮಿಟ್ ಅಂತೂ ಏಕ್ದಮ್ ಮಸ್ತ್ ಆಗಿರ್ತದೆ ನೋಡಿರಿ. ನೆಕ್ಸ್ಟ್ ಅದಕ್ಕೆ ನಾವು ಪುಟಾಣಿ ಹಿಟ್ಟೇನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ರಿ ಮಿಕ್ಸಿಗೆ ಹಾಕಿ, ಅದನ್ನು ಹಾಕಿ ಕ್ಯಾಟ ಸ್ವಲ್ಪ ಇನ್ನೊಮ್ಮೆ ಗಿರ್ಮಿಂಟ ರೆಡಿ ಮಾಡ್ಕೋಬೇಕಾಗ್ತದೆ ನೋಡಿರಿ. ಉತ್ತರ ಕರ್ನಾಟಕದ ಮಂದಿ ಕೇಳ್ರಿ ನೀವು, ಗಿರ್ಮಿಟ್ ಟೇಸ್ಟ್ ಅವರ ಹೇಳ್ತಾರೆ. ನೆಕ್ಸ್ಟ್ ನೋಡಿರಿ ಫೈನಲ್ ಆಗಿ ನಮ್ಮ ಗಿರ್ಮಿಟ್ ಕೂಡ ರೆಡಿ ಆಗೈತೆ. ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀವಿ ನೋಡಿರಿ. ಅದಕ್ಕೆ ಮ್ಯಾಗ ಹಾಕಕ್ಕಂತಂದು ನಾವು ಶೇವೇನು ತೊಗೊಂಡಿದ್ವಲ್ರಿ, ಶೇವ ಹಾಕಿದ್ವಿ ನೋಡಿರಿ. ನೆಕ್ಸ್ಟ್ ಈ ಥರ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದು ಕೂಡ ಹಾಕಾಕತ್ತೀವಿ. ಆಮೇಲೆ ಏನಂತ ಸ್ವಲ್ಪ ಹುಳಿ ಹುಳಿಯಾಗಿರಲಿ ಅಂತಂದು ಸ್ವಲ್ಪ ಲಿಂಬೆನ ಇಟ್ಕೊಂಡಿವಿ. ಆಗಳೇನ ನಾವು ಮೆಣಸಿನ್ಕಾಯಿ ಹುರಿದು ಕೆಟ್ಟು ಇಟ್ಕೊಂಡಿದ್ವಲ್ರಿ, ಅದನ್ನು ಕೂಡ ಹಾಕಿ ನೋಡಿರಿ. ನೆಕ್ಸ್ಟ್ ಅದಕ್ಕೆ ನಾವು ಶೇಂಗಾ ಹಾಕಾಕತ್ತೀವಿ ನೋಡಿರಿ. ಈ ಥರ ಗಿರ್ಮಿಟ್ ಟೇಸ್ಟ್ ಆಗ್ಲಾರ ಇರ್ತದನ್ರಿ, ಅಗದಿ ಮಸ್ತ್ ಆಗಿರ್ತದೆ. ನೆಕ್ಸ್ಟ್ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ನಾವು ಅದಕ್ಕೆ ಟೊಮೆಟೊ ಹಾಕಾಕತ್ತೀವಿ ನೋಡಿರಿ. ನೋಡ್ತಿರ್ಬೋದು ನೀವು, ನಮ್ಮ ಗಿರ್ಮಿಟ್ ಅಂತೂ ಏಕ್ದಮ್ ಮಸ್ತ್ ಆಗಿರ್ತದೆ.
ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ನೋಡ್ರಿ, ಭಾರಿ ಆಗಿರ್ತದೆ. ನೀವು ಕೂಡ ಟ್ರೈ ಮಾಡಿರಿ. ಟೇಸ್ಟ್ ಯಾವ ಥರ ಆತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ ನೋಡ್ರಿ. ಥ್ಯಾಂಕ್ ಯು.